ಇವನಪ್ಪ ಅಶೋಕ್ ಅವ್ರು ಯಾವಾಗೂ ಸುಳ್ಳು ಹೇಳ, ಕಾಂಗ್ರೆಸ್ ಅವರು ಯಾವಾಗೂ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳವ್ರು. ರಾಮೇಶ್ವರ ಕೆಫೆ ಅದು ಭಯೋತ್ಪಾದಕ ಕೃತ್ಯ ಅಲ್ಲ, ಮಸಾಲೆ ದೋಸೆ ಗಲಾಟೆ ಅಂದ್ರು. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಆಯ್ತು. ಓ ಮೈ ಬ್ರದರ್, ಹಲೋ ಹಲೋ ಮೈ ಬ್ರದರ್ ಅಂದ್ರು ಕಾಂಗ್ರೆಸ್ ಅವರು. ಕಾಂಗ್ರೆಸ್ ತಲೆಯಲ್ಲಿ ಬರೀ ಕುಕ್ಕರ್ಗಳೇ ತುಂಬಿದೆ, ಅದ್ರಲ್ಲಿ ಬಾಂಬ್ ಇದೆ ಅಂತ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಗೊತ್ತಾಗ್ತದೋ ಗೊತ್ತಿಲ್ಲ. ಇವರು ಕಾಂಗ್ರೆಸ್ ಅವ್ರಿಗೆ ಏನೇ ಆದ್ರೂ ಬಿಜೆಪಿ ಮೇಲೆ ಗೂಬೆ ಕೂರಿಸೋದು ಒಂದು ಅವ್ರು ಬಿಟ್ಟರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ, ತಲೆಯಲ್ಲಿ ಏನೂ ಇಲ್ಲ ಅವ್ರಿಗೆ. ಊನಪ್ಪ ಅಶೋಕ್ ಅವ್ರು ಯಾವಾಗೂ ಸುಳ್ಳು ಹೇಳೋದು. ಕಾಂಗ್ರೆಸ್ ಅವರು ಯಾವಾಗೂ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳವರು, ಮರಿ ಮಕ್ಕಳವರು. ಸತ್ಯಮೇವ ಜಯತೆ ಅವ್ರದ್ದು. ಯಾಕೆ ವಿಧಾನಸೌಧದಲ್ಲಿ ಕೂಗಿದಾಗ ಎಲ್ಲ ಮಂತ್ರಿಗಳು ಒಬ್ಬರಾದ್ಮೇಲೆ ಹೇಳೇ ಇಲ್ಲ ಅವರು. ಅದ್ಯಾರೋ ಅವನ್ಯಾರ ಫರೂಕ ಅವನು ಜೈ ಅಂದರು ಅಂತ ಹೇಳ್ತಾರೆ. ಯಾಕೆ ಆಮೇಲೆ ಬಂತು? ರಾಮೇಶ್ವರ ಕೆಫೆ ಅದು ಭಯೋತ್ಪಾದಕ ಕೃತ್ಯ ಅಲ್ಲ, ಅದು ಹೋಟ್ಲ್ ಗಲಾಟೆ ಅಂದರು. ಮಸಾಲೆ ದೋಸೆ ಗಲಾಟೆ ಅಂದರು. ಈಗ ಏನೋರು ಹಿಡಿದಾಕಿದ್ರಲ್ಲ, ಅವನ್ನೆಲ್ಲ ಕಡೆ BJP ಆಫೀಸ್ಗೆ ಬಾಂಬ್ ಇಕ್ಕಕ್ಕೆ ಬಂದಿದ್ದ ಅವನು. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಆಯಿತು. ಓ ಮೈ ಬ್ರದರ್, ಹಲೋ ಹಲೋ ಮೈ ಬ್ರದರ್ ಅಂದರು ಕಾಂಗ್ರೆಸ್ ಅವರು. ಬ್ರದರ್ ಅಂದರು, ತಪ್ಪೇ ಮಾಡಿಲ್ಲ. ಅವನೇನೋ ಸುಮ್ಮನೆ ಕುಕ್ಕರ್ ತಗೊಂಡೋಗಿದ್ದ, ಕುಕ್ಕರು ಸಿಡಿದ್ಬಿಡ್ತು ಅಂದರು. ಕಾಂಗ್ರೆಸ್ ತಲೆಯಲ್ಲಿ ಬರೀ ಕುಕ್ಕರ್ಗಳೇ ತುಂಬಿದೆ, ಅದರಲ್ಲಿ ಬಾಂಬ್ ಇದೆ ಅಂತ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಗೊತ್ತಾಗ್ತದೋ ಗೊತ್ತಿಲ್ಲ. ಅದು ಗೊತ್ತಾಗ ಅಷ್ಟೊತ್ತಿಗೆ ಟೈಮ್ ಇರೋಗಿರ್ತದೆ ಕಾಂಗ್ರೆಸ್ ಅವ್ರಿಗೆ. ಅಲ್ಲಿ ನಡೆದ ಘಟನೆಯನ್ನು ಅಲ್ಲಿ ನಾವು ಹೋದಾಗ ಹೇಳಿರೋದನ್ನ ನಾವು ಹೇಳಿದಿರಿ. ಸರ್ಕಾರ ನಮ್ಮದಲ್ಲ, ಬಿಟ್ಬಿಡಿ, ನಾವು ತನಿಖೆ ಮಾಡ್ತೀರಿ. ಅಲ್ಲಿ ಹೋದಾಗ ನಮ್ಮನ್ನು ಭೇಟಿ ಮಾಡಿದಂಥ ಜನ ಹೇಳಿರೋ ಅಂಥದ್ದು, ಅದನ್ನು ತನಿಖೆ ಮಾಡಿಸ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಅದು ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ. ಇಲ್ಲಿ ಕೊಟ್ರಲ್ಲ ವಿಧಾನಸೌಧದಲ್ಲಿ ಕ್ಲೀನ್ ಚಿಟ್ ಇಲ್ಲ, ನೋ ನೋ ನೋ. ಅದು ಪ್ರಿಯಾಂಕಾ ಖರ್ಗೆ ಅವರಂತೂ ನೋ, ಇದೆಲ್ಲ BJPಯ ಕುತಂತ್ರ. ಎಲ್ಲಿ ನೋಡಿದ್ರು ಇವರಿದೆ, ಏನು ಕೂಗಿದ್ರು ಇವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತೈತೆ ಅಂದ್ರೆ ನಾವಲ್ಲಿ ಪ್ರೂವ್ ಆಯ್ತಲ್ಲ. ಈಗ ಅವರೆಲ್ಲ NIA ತನಿಖೆ ಮಾಡಿ ಜೈಲಲ್ಲಿ ಇದ್ದಾರಲ್ಲ. ಮತ್ತೆ ಎಲ್ಲಿ ಆಯ್ತಪ್ಪ, ಈ ಗಣೇಶನ ಹಬ್ಬದಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೆಂಗೆ ಬಂತಪ್ಪ? ಬಾಂಬ್ ತಯಾರು ಮಾಡೋಕ್ಕೆ ಟೈಮ್ ಆದ್ರೂ ಬೇಕಲ್ಲ. ಏನು ಹಿಂಗೆ ಸುರ್ಕಂಬಿಟ್ಟು ಹಿಂಗೆ ಹೊಡೆದ್ಬಿಟ್ಟು ಪೆಟ್ರೋಲ್ ಬಾಂಬ್ ಹಾಕಕ್ಕಾಗತ್ತ? ಬಾಂಬ್ ತಯಾರು ಮಾಡಬೇಕಲ್ಲ. ಲಾಂಗು ಮಚ್ಚಿ ಒಂದು ದಿನ ಎಲ್ಲರೂ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಹೆಂಗೆ ಲಾಂಗು ಮಚ್ಚುಗಳೆಲ್ಲ ಬಂತು ಬೀದಿಯಲ್ಲಿ? ಪರ್ಟಿಕ್ಯುಲರ್ ಆಗಿ ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಹಚ್ಚಿದಾರಲ್ಲ, ಹೆಂಗೆ ಅವರು ಐಡೆಂಟಿಫೈ ಮಾಡಿದ್ರು? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಹೋದ ವರ್ಷ ಸೇಮ್ ಟೈಮಲ್ಲೇ ಗಲಾಟೆ ಆಗಿದೆ. ಈ ಸರಿ ಗಲಾಟೆ ಆಗುತ್ತೆ ಅಂತ ಪ್ರಜ್ಞೆ ಬೇಕಲ್ಲ. ಪ್ರಜ್ಞೆ ಇದ್ದಿದ್ರೆ ಬಂದೋಬಸ್ತ್ ಮಾಡಬೇಕಾಯಿತು. ಕಾಂಗ್ರೆಸ್ ಅವ್ರನ್ನ ಆಗಲಿ ಬಿಡು, ಗಲಾಟೆ ಆಗಲಿ ಅಂತಲೇ ಇತ್ತ ಅವ್ರ ತಲೆಯಲ್ಲಿ. ಗಲಾಟೆಯಲ್ಲಿ ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಗಲಾಟೆ ಆಗಲಿ ಅನ್ನೋ ಥರ ಇತ್ತ. ಇವರು ಕಾಂಗ್ರೆಸ್ ಅವ್ರಿಗೆ ಏನೇ ಆದ್ರೂ BJP ಮೇಲೆ ಗೂಬೆ ಕೂರಿಸೋದು ಒಂದು ಅವ್ರು ಬಿಟ್ಟರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ, ತಲೆಯಲ್ಲಿ ಏನೂ ಇಲ್ಲ ಅವ್ರಿಗೆ.